ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಚಾನಲ್ ಸಸ್ಪೆಂಡ್ ಆಗಿತ್ತು. ನಾವು ಸೀರಿಯಲ್ಸ್ ಏನೋ ಮಾಡ್ತಿದ್ದೀವಿ, ಚಾನಲ್ ಮೇಲೆ ಸೀರಿಯಲ್ಸ್ ಹಾಕ್ತಿರ್ಬೇಕಾದ್ರೆ ಚಾನಲ್ ಸಸ್ಪೆಂಡ್ ಆಗಿದೆ. ಇನ್ಯಾವುದೋ ಕಾರಣ ಇರ್ಬೋದು, ಜಸ್ಟ್ ನಾನೊಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ. ಸೊ ಚಾನಲ್ ಸಸ್ಪೆಂಡ್ ಆದರೆ ಅಪೀಲ್ ಹಾಕೋಕ್ಕೆ ಅವಕಾಶ ಇರುತ್ತೆ. ನಾವು ಅಪೀಲ್ ಹಾಕಿ ಚಾನಲ್ ರೀಕವರ್ ಮಾಡ್ಕೋಬೋದು. ಸ್ನೇಹಿತರೆ, ನಾವು ಯಾವುದೇ ರೀತಿಯಿಂದ ಕ್ಲಿಪ್ಸ್ ಅದು ಯೂಸ್ ಮಾಡಿಲ್ಲ, ಜಸ್ಟ್ ಇಮೇಜಸ್ ಯೂಸ್ ಮಾಡಿ ಫೇರ್ ಯೂಸಲ್ಲಿ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ನಮ್ಮ ಓನ್ ವಾಯ್ಸ್ ಓವರಲ್ಲಿ. ಆದರೂ ಸ್ಟ್ರೈಕ್ಸ್ ಎಲ್ಲ ಬಂದು ಚಾನಲ್ ಸಸ್ಪೆಂಡ್ ಆಗಿರುತ್ತೆ. ಅಂಥ ಚಾನಲನ್ನು ನಾವು ಅಪೀಲ್ ಹಾಕಿ ರೀಕವರ್ ಮಾಡ್ಕೋಬೋದು. ಸೊ ರೀಕವರ್ ಮಾಡ್ಕೋಬೇಕಾದ್ರೆ ಕೆಲವೊಂದಿಷ್ಟು ಸ್ಟೆಪ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಫಸ್ಟ್ ನಿಮ್ಮ ಹತ್ರ ಒಂದು ಚಾನಲ್ URL ಬೇಕು ಅಪೀಲ್ ಮಾಡಬೇಕಾದ್ರೆ. ಇಲ್ಲಿ ಒಂದು ನಾನು ಫಾರ್ಮ್ ತೋರಿಸ್ತೀನಿ ನಿಮಗೆ, ಒಂದು ನಿಮಿಷ. ಒಂದು ಫಾರ್ಮ್ ಫಿಲ್ ಮಾಡಿ ನಾವು ಸಬ್ಮಿಟ್ ಮಾಡೋದಿರುತ್ತೆ. ಸೊ ಅದರಲ್ಲಿ ನಾವು ಏನೇನು ಹಾಕಬೇಕು ಅದು ನಾನು ಇಲ್ಲಿ ಮೊದಲು ತೋರಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ನೋಡಿ, ಒಂದು ಫಾರ್ಮ್ ಓಪನ್ ಮಾಡಿದ್ದೀನಿ ಆಲ್ರೆಡಿ ನಾನು. ಸೊ ಈ ಫಾರ್ಮ್ ತುಂಬಿ ನಾವು ಅಪೀಲ್ ಹಾಕೋದಿರುತ್ತೆ. ಇಲ್ಲಿ ಅನೇಬಲ್ ಟು ಆಕ್ಸೆಸ್ ಎ ಗೂಗಲ್ ಪ್ರಾಡಕ್ಟ್ ಅಂತ ಬಂದಿರುತ್ತೆ. ಇಲ್ಲಿ ಯುವರ್ ಫುಲ್ ನೇಮ್ ಹಾಕಬೇಕು, ಚಾನಲ್ ಇಮೇಲ್ ID ಹಾಕಬೇಕು. ಅದಾದಮೇಲೆ ಇನ್ನೊಂದು ಏನಾದರೂ ಇಮೇಲ್ ID ಕೊಡ್ತೀನಿ ಅಂದರೆ ಕೊಡ್ಬೋದು. ಅದಾದಮೇಲೆ ಚಾನಲ್ URL ಹಾಕಬೇಕು. ನಾವು ಚಾನಲ್ ಏನೋ ಕ್ರಿಯೇಟ್ ಮಾಡಿರ್ತೀವಿ, ಬಟ್ ಚಾನಲ್ URL ಮರ್ತುಬಿಟ್ಟಿರ್ತೀವಿ, ನಮ್ಮ ಹತ್ರ ಇರಲ್ಲ, ನಾವು ಸೇವ್ ಮಾಡಿಕೊಂಡು ಇಟ್ಟಿರಲ್ಲ. ಸೊ ಫಸ್ಟ್ ಆಫ್ ಆಲ್, ಈ ಹೊಸದಾಗಿ ಕೂಡ ನೀವು ನಿಮ್ಮ ಚಾನಲ್ ಏನೂ ಆಗಿಲ್ಲ ಆದರೂ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಚಾನಲ್ URL ಸೇವ್ ಮಾಡಿಟ್ಕೊಂಡಿರಿ ಸ್ನೇಹಿತರೆ. URL ನಿಮಗೆ ಕಸ್ಟಮೈಸೇಷನಲ್ಲಿ ಹೋದರೆ, ಯೂಟ್ಯೂಬ್ YT ಸ್ಟುಡಿಯೋದಲ್ಲಿ ಹೋದರೆ, ನೀವು ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಿ, ಅಲ್ಲಿ ಕಸ್ಟಮೈಸೇಷನಲ್ಲಿ ಹೋದರೆ URL ಚಾನಲ್ URL ಅಂತ ಇರುತ್ತೆ. ಅದನ್ನು ಕಾಪಿ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ. ಅದು ನಿಮ್ಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಾಂದರೆ ಈ ರೀತಿ ಹುಡುಕೋದು ಬೇಕಾಗುತ್ತೆ. ಸೊ ಏನಾದರೂ ಮಿಸ್ ಆದರೂ ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ, ಇದರಿಂದ ನೀವು ರಿಕವರ್ ಮಾಡ್ಕೋಬೋದು. ಇಲ್ಲ ನಾನು ತೋರಿಸ್ತೀನಿ, ಒಂದು ಸಸ್ಪೆಂಡ್ ಆಗಿದೆ ಚಾನಲ್. ಸಸ್ಪೆಂಡ್ ಆಗಿರೋ ಚಾನಲ್ದು URL ಇಲ್ಲಿ ನಾನು ಕವರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು 2019ರಲ್ಲಿ ಸಸ್ಪೆಂಡ್ ಆಗಿರೋ ಚಾನಲ್ ಸ್ನೇಹಿತರೆ. 2019ನಲ್ಲಿ ಸಸ್ಪೆಂಡ್ ಆಗಿದೆ. ಇವ್ರ ಚಾನಲ್ ಮೇಲೆ ಮೊದಲೆಲ್ಲ ವಿಡಿಯೋ ಹಾಕಿ ಅರ್ನಿಂಗ್ ಮಾಡಿದರು. ಅರ್ನಿಂಗ್ ಆಲ್ಮೋಸ್ಟ್ $1,000 ಇದೆ. ಸೊ ಅದು ಕೂಡ ವಿಡಿಯೋ ಬರುತ್ತೆ, ನೆಕ್ಸ್ಟ್ ವಿಡಿಯೋ ಅದೇ ಮಾಡ್ತೀನಿ. ಆಗಿರೋ ಅರ್ನಿಂಗ್ ಅವ್ರಿಗೆ ಬರ್ತಾಯಿಲ್ಲ, ಬಿಕಾಸ್ ಇದು ಚಾನಲ್ ಸಸ್ಪೆಂಡ್ ಆಗಿರೋದ್ರಿಂದ ಆ ಚಾನಲ್ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಆಮೇಲೆ ಆ್ಯಡ್ಸನ್ಸ್ ಡಿಆಕ್ಟಿವೇಟ್ ಆಗಿದೆ. ಈಗ ಆ್ಯಕ್ಟಿವ್ ಮಾಡ್ಕೋಬೇಕು ಅಂದರೆ ಒಂದು ಚಾನಲ್ ಬೇಕು. ಸೊ ನಾನೀಗ ಅದೇ ಚಾನಲ್ ರಿಕವರ್ ಮಾಡ್ಕೋಬೇಕು ಅಂತ ಈ ರೀತಿ ಎಲ್ಲ ಮಾಡ್ತಿದ್ದೀನಿ, ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಇದರಲ್ಲಿ ನಾವು ಚಾನಲ್ URL ರಿಕವರ್ ಮಾಡೋದು ಹೇಗೆ, ಅದು ಎಲ್ಲಿ ಸಿಗುತ್ತೆ ಅನ್ನೋದೇ ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡ್ಬೋದು, ಸಸ್ಪೆಂಡ್ ಆಗಿರುವಂಥ ಚಾನಲ್ದು URL ಇಲ್ಲಿ ಕಾಣ್ತಿದೆ. ಸೊ ಈ URL ನಾನು ರೀಕವರ್ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ನೀವು ಯಾವ ಮೇಲ್ ID-ಯಿಂದ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಆ ಮೇಲ್ ID ಓಪನ್ ಮಾಡಿ ಮೇಲ್ ಲಾಗಿನ್ ಮಾಡ್ಕೊಳ್ಳಿ. ಇದೆಲ್ಲ ಕ್ರೋಮ್ ಬ್ರೌಸರಲ್ಲೇ ಮಾಡಬೇಕು. ಸೊ ಈ ರೀತಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಈ ಸಸ್ಪೆಂಡ್ ಆಗಿರುವಂಥ ಚಾನಲ್ಗೆ ಒಂದು ಸ್ವಲ್ಪ ರೀಕವರ್ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇದಕ್ಕೆಲ್ಲ ನಾನು ಚಾರ್ಜ್ ಮಾಡ್ತೀನಿ ನೋಡಿ. ಸೊ ಏನಾದರೂ ಇತ್ತು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಸಸ್ಪೆಂಡ್ ಆಗಿರುವಂಥದ್ದು. ಸೊ ಈಗ ನಮ್ಗೆ ಬೇಕಾಗಿರೋದು URL ಬೇಕಾಗಿದೆ ಅಂದರೆ ಫಸ್ಟ್ ಚಾನಲ್ ಲಾಗಿನ್ ಮಾಡ್ಕೊಳ್ಳಿ. Gmail ID ಲಾಗಿನ್ ಇರಲಿ. ಸೊ ಇದು ನೀವು ಕ್ರೋಮ್ ಬ್ರೌಸರಲ್ಲೇ ಮಾಡಬೇಕು, ನೆನಪಿಡಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿ, ಅದರಲ್ಲಿ Gmail ID ಲಾಗಿನ್ ಮಾಡಿ. ಯಾವ ಮೇಲ್ ID-ಯಿಂದ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಅದನ್ನು ನೀವು ಓಪನ್ ಮಾಡಿ. ಸೊ ಇಲ್ಲಿ ನಾನು ಓಪನ್ ಮಾಡಿದ್ದೀನಿ. ಈಗ ಇಲ್ಲಿ ಈ ಲೋಗೋ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮ್ಯಾನೇಜ್ ಯುವರ್ ಅಕೌಂಟ್ ಅಂತ ಬರುತ್ತೆ, ಗೂಗಲ್ ಅಕೌಂಟ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ನಾನು ಕ್ಲಿಕ್ ಮಾಡಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ನೋಡಿ ಈ ರೀತಿ. ಸೊ ಇಲ್ಲಿ ಡೇಟಾ ಆ್ಯಂಡ್ ಪ್ರೈವೇಸಿ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಥರ್ಡ್ ಆಪ್ಷನ್ ಇದೆ ಡೇಟಾ ಆ್ಯಂಡ್ ಪ್ರೈವೇಸಿ. ಸೊ ಇದು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡ್ತಾ ಇಲ್ಲಿ ನೋಡಿ ಒಂದು ಆ್ಯಪ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಇದೆ. ಇದರ ಕೆಳಗಡೆ ಇಮೇಲ್ಸ್ ಫ್ರಾಮ್ ಗೂಗಲ್ ಸರ್ವಿಸ್ ಅಂತ ಇದೆ ಇಲ್ಲಿ. ಅದಾದಮೇಲೆ ಇಲ್ಲಿ ಡೌನ್ಲೋಡ್ ಆರ್ ಡಿಲೀಟ್ ಯುವರ್ ಡೇಟಾ ಅಂತ ಇದೆ, ಹೌದಾ. ಸೊ ಇದರಲ್ಲಿ ನಾವು ತುಂಬ ಕೇರ್ ತೊಗೊಂಡು ಮಾಡಬೇಕಾಗಿರೋ ಇದು ಪ್ರೊಸೀಜರ್ ಇದೆ. ಸ್ವಲ್ಪ ಕೇರ್ ತೊಗೊಳ್ಳಿ, ಇಲ್ಲಾಂದರೆ ಡೇಟಾ ಕಂಪ್ಲೀಟ್ಲಿ ಡಿಲೀಟ್ ಆಗಿಬಿಡುತ್ತೆ, ಇದು ನೆನಪಿರಲಿ. ಸೊ ಇಲ್ಲಿ ಈ ಆಪ್ಷನ್ ಇದೆ ಡಿಲೀಟ್ ಗೂಗಲ್ ಸರ್ವಿಸಸ್ ಅಂತ, ಡಿಲೀಟ್ ಎ ಗೂಗಲ್ ಸರ್ವಿಸ್. ಸೊ ಇಲ್ಲಿ ಯಾವುದೇ ರೀತಿಯಿಂದ ನಾವು ಅಂಜೋದು ಬೇಡ, ಇಲ್ಲೇನೂ ಆಗಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಡಿಲೀಟ್ ಏನೂ ಆಗಲ್ಲ,
ಇದು ಓಪನ್ ಆಗುತ್ತೆ. ಬಟ್ ಇಲ್ಲಿ ಒಂದು ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಹಾಕಬೇಕು. ನನ್ನ ಹತ್ರ ಈ ಕಸ್ಟಮರ್ದು ನಮ್ಮ ಸಬ್ಸ್ಕ್ರೈಬರ್ಸ್ದು ಪಾಸ್ವರ್ಡ್ ಇದೆ, ಅದನ್ನು ತೊಗೊಂಡ್ಬಿಟ್ಟು ಇಲ್ಲಿ ಹಾಕ್ತೀನಿ, ನೆಕ್ಸ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಮಾಡಿದ ಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ರೀತಿ ನೋಡಿ, ಡಿಲೀಟ್ ಗೂಗಲ್ ಸರ್ವಿಸ್ ಅಂತ ಇದೆ. ಇಲ್ಲಿ ನೀವು ನೋಡ್ಬೋದು ನಮ್ಮ ಯೂಟ್ಯೂಬ್ ಅಕೌಂಟ್ ಕೂಡ ಕಾಣ್ತಿದೆ. ಸೊ ಇದರಲ್ಲಿ 77 ವೀಡಿಯೋ ಅಪ್ಲೋಡ್ ಆಗಿರೋದು ಎಷ್ಟು ವೀಡಿಯೋ ಅಪ್ಲೋಡ್ ಮಾಡಿರ್ತೀರ ಅದೆಲ್ಲ ಇಲ್ಲಿ ಕಾಣುತ್ತೆ. ಅದ್ರ ಕೆಳಗಡೆ ಜಿಮೇಲ್ ಇದೆ, ಮೇಲೆ ಡೌನ್ಲೋಡ್ ಯುವರ್ ಡೇಟಾ ಅಂತ ಇದೆ. ಸೊ ಇದರಲ್ಲಿ ಯೂಟ್ಯೂಬ್ ಏನಿದೆ ಅದ್ರ ಮುಂದೆ ನೋಡಿ ಇಲ್ಲೊಂದು ಡಿಲೀಟ್ ಆಪ್ಷನ್ ಬರ್ತಿದೆ. ಇದ್ರ ಮುಂದೆ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ. ಈ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಯಾವುದೇ ರೀತಿಯಿಂದ ಅಂಜೋದು ಬೇಡ, ಇಲ್ಲಿ ಕ್ಲಿಕ್ ಮಾಡಿದರೆ ಏನೂ ಆಗಲ್ಲ. ಸೊ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಮ್ಮೆ ಲಾಗಿನ್ ಕೇಳುತ್ತೆ ಸ್ನೇಹಿತರೆ. ಸೊ ಲಾಗಿನ್ ನಾವು ಮತ್ತೊಮ್ಮೆ ಮಾಡಬೇಕು. ನಾನು ಲಾಗಿನ್ ಮಾಡ್ತೀನಿ. ಲಾಗಿನ್ ಕೇಳಿದ ತಕ್ಷಣ ಅಥವಾ OTP ಕೇಳ್ಬೋದು. ಸೊ ಇವೆರಡು ಮಾಡಿದ ಮೇಲೆ ಈ ರೀತಿ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಸೊ ಮೇನ್ ಇಲ್ಲಿ ಐ ವಾಂಟ್ ಟು ಪರ್ಮನೆಂಟ್ಲಿ ಡಿಲೀಟ್ ಮೈ ಅಕೌಂಟ್ ಅಂತ ಇದೆ ನೋಡಿ, ಇದರ ಮೇಲೆ ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿಯೂ ಕ್ಲಿಕ್ ಮಾಡಿಬಿಡಿ. ಮಾಡಿದರೆ ಚಾನಲ್ ಡೇಟಾ ಎಲ್ಲ ಡಿಲೀಟ್ ಆಗಿಬಿಡುತ್ತೆ. ಸೊ ದಯವಿಟ್ಟು ಕೇರ್ ತೊಗೊಂಡು ಒಂದೊಂದು ಸ್ಟೆಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ. ಓಕೆ, ಅದಾದಮೇಲೆ ನೋಡಿ ಇಲ್ಲಿ ಮೇಲ್ಗಡೆ ಚಾನಲ್ ನೇಮ್ ತೋರಿಸ್ತಾ ಇದೆ. ಇಲ್ಲಿ ಜಿಮೇಲ್ ID ಜೊತೆ ಇಲ್ಲಿ ಜಿಮೇಲ್ ID ಇದೆ. ನಾನು ಒಂದು ಸ್ವಲ್ಪ ಸೆಕ್ಯೂರಿಟಿ ಪರ್ಪಸ್ ಹೈಡ್ ಮಾಡಿರ್ತೀನಿ. ಇನ್ನು ಇಲ್ಲಿ ಚಾನಲ್ ಹೆಸರು ತೋರಿಸ್ತಾ ಇರುತ್ತೆ, ನಿಮಗೂ ತೋರಿಸ್ತಿರ್ಬೋದು. ನಾನು ಚಾನಲ್ ನೇಮ್ ಇಲ್ಲಿ ಹೈಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ಅವರು ಒಂದು ಸ್ವಲ್ಪ ಚಾನಲ್ ನೇಮ್ ತೋರಿಸ್ಬೇಡಿ ಅಂತ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ, ಹಾಗಾಗಿ ಇಲ್ಲಿ ತೋರಿಸ್ತಾ ಇಲ್ಲ. ಸೊ ನಾನು ಸ್ವಲ್ಪ ಇಲ್ಲಿ ಹೈಡ್ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಅದಾದಮೇಲೆ ಈ ಏನು ಚಾನಲ್ ಹೆಸರು ಕಾಣ್ತಿದೆ ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಕಾಪಿ ಲಿಂಕ್ ಅಡ್ರೆಸ್ ಮಾಡಬೇಕು. ಕಾಪಿ ಆಗುತ್ತೆ, ಇಲ್ಲಿ ನೋಡಿ ಮೇಲ್ ಕಾಪಿ ಆಯಿತು. ಅದಾದಮೇಲೆ ನೀವು ಇಲ್ಲಿ ಒಂದು ಹೊಸ ಬ್ರೌಸರ್ನಲ್ಲಿ ಪೇಸ್ಟ್ ಮಾಡಿ ನೋಡ್ಬೋದು, ಆ ಚಾನಲ್ ಇಲ್ಲಿ ಕಾಣುತ್ತೆ. ಸೊ ಈ ರೀತಿ ನೀವು ನಿಮ್ಮ ಚಾನಲ್ URL ಅನ್ನು ರೀಕವರ್ ಮಾಡ್ಕೋಬೋದು. ಚಾನಲ್ URL ನಿಮ್ಗೆ ಸಿಗ್ತಾ ಇಲ್ಲ ಅಂದರೆ ಈ ರೀತಿ ನೀವು ಚಾನಲ್ URL ನಿಮ್ಮೊಂದು ಫೈಂಡ್ ಔಟ್ ಮಾಡ್ಕೋಬೋದು. ಸೊ ಈಸಿ ಇದೆ, ಈ ರೀತಿ ಮಾಡಿ ನೀವು ಅಪೀಲ್ ಹಾಕ್ಬೋದು. ಸೊ ನಾನು ಈ ಅಪೀಲ್ ರಿಕ್ವೆಸ್ಟ್ ಹಾಕ್ತಾ ಇದ್ದೀನಿ. ಸೊ ಚಾನಲ್ ಅಪೀಲ್ ರಿಕ್ವೆಸ್ಟ್ ಹಾಕೋದಿದೆ, ಹಾಕಲಿಕ್ಕೆ ತುಂಬ ಈಸಿ ಇದೆ. ಸೊ ಇದ್ರ ಬಗ್ಗೆ ಏನಾದರೂ ವಿಡಿಯೋ ಬೇಕು ಅಂದರೆ ಹೇಳಿ, ಇದ್ರ ಬಗ್ಗೆನೂ ಒಂದು ಡೀಟೇಲ್ ಆಗಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ. ಹಾಗೆ ಇಂಥದ್ದು ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ತುಂಬ ಇಂಪಾರ್ಟೆಂಟ್ ವೀಡಿಯೋಸನ್ನು ತರ್ತಾ ಇರ್ತೀನಿ ನಿಮಗಾಗಿ. ಸೊ ಯಾವುದೇ ಸಮಸ್ಯೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ರೀತಿ ಎಲ್ಲ ವೀಡಿಯೋಸ್ ಹಾಕಿ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಸೊ ಈ ರೀತಿ ನಾವು URL ಫೈಂಡ್ ಮಾಡ್ಕೋಬೋದು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಏನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಹಾಕಿ. ಇಲ್ಲ ನಾನು ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಗೆ ಏನಾದರೂ ಸಮಸ್ಯೆ ಆಗಿದೆ ಅಂದರೆ ನಾನು ಚಾನಲ್ ಮೇಲೆ ನಂಬರ್ ಕೊಟ್ಟು ಒಂದು ವಿಡಿಯೋ ಹಾಕಿದ್ದೀನಿ, 2 ವಿಡಿಯೋ ಇದೆ, ಅದರಲ್ಲಿ ನಂಬರ್ ಕೊಟ್ಟಿದ್ದೀನಿ. ಸೊ ನೀವು ಅಲ್ಲಿ ನಂಬರ್ ತೊಗೊಂಡು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ನಾನು ಏನೇ ಮಾಡಿದರೂ ಚಾರ್ಜಸ್ ಇಲ್ಲಾರ್ದೆ ಯಾವುದೇ ಕೆಲಸ ಮಾಡಲ್ಲ, ದಯವಿಟ್ಟು ಕ್ಷಮಿಸಬೇಕು. ಬಿಕಾಸ್ ನಾನು ತುಂಬ ಟೈಮ್ ಅಂತ ಎಫರ್ಟ್ಸ್ ಹಾಕ್ತಾ ಇರ್ತೀನಿ, ಹಾಗಾಗಿ ನಾನು ಚಾರ್ಜಸ್ ಎಲ್ಲ ಮಾಡ್ತಿದ್ದೀನಿ. ಚಾರ್ಜಸ್ ಅಂದರೆ ತುಂಬ ಚಾರ್ಜಸ್ ಏನು ಆ ರೀತಿ ಏನು ಮಾಡಲ್ಲ, ಮಿನಿಮಮ್ ಚಾರ್ಜಸ್ ಇದೆ, ಆ ಚಾರ್ಜಸ್ ಪೇ ಮಾಡಿ ನಿಮ್ಮ ಕೆಲಸ ನನ್ನ ಹತ್ರ ತೊಗೋಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇಂಥದ್ದೇ ಉಪಯುಕ್ತ ಮಾಹಿತಿ ವಿಡಿಯೋ ನೋಡೋದು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.